ಅವನು ನರನೆಂದೆಂದುದೆಂತೈ ಅವನಿಯು ಸತ್ಯವಿರುತ್ತಿ ಅವನ ತಡವಿಯ ಉಳಿವರಾರು ಲೋಕದಲ್ಲೆಂದ ತ್ರಿಲೋಕದಲ್ಲೆಂದ ಒತ್ತ ನೋಡಿದಡತ್ತ ತನ್ನಯ ಪುತ್ತಳೆಯ ತಾನಾಗಿ ಕಾಣುವ ನೆತ್ತ ನೋಡಿದಡತ್ತ ತೇಜೋ ಮತ್ತೆ ತನ್ನಯ ಇಚ್ಛೆ ಬಂದ ಸೆತ್ತಲಾದರೂ ಸರಿಸಿಯಾಡುವ ಮತ್ತೆ ಬ್ರಹ್ಮದಾಸಗೆ ನಿಜ ಬ್ರಹ್ಮವೇ ಅನಂದ ಪರಬ್ರಹ್ಮವೇ ನಂದ ಪರಬ್ರಹ್ಮವೇ ನಂದ ಒಂಬ ದೇವಿ ನಂದಿಮಠ ಸ್ವಾಮಿಗಳು ಇಂಜಿನಿಯರ್ ಜ್ಞಾನದಾರ ಕರ್ಕೊಂಡು ಕೂಡಿಸೋ ನಂದಿಮಠ ಸ್ವಾಮಿಗಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ದೇವಿ ಕಾದಿಯಳ ಅವನ ತನ್ನಯ ದೇವರೆಂದೇ ನೋಡುವಳು ಮಾ ದೇವಿ ಹಾಡಿಯ ಮಗಳುವಳು ಎನ್ನಪ್ಪ ಎಂದೆಂದು ಜೀವ ಇಟ್ಟಿಯಳವನ ಮೇಲೆಯು ಸಾವಳವನಿಗೆ ಮೇಲೆ ಬಿದ್ದು ಭೂಮಿಯನ್ನಯ ಚಿಂತಮನಿಯ ದೇಹ ಸ್ಮರನಿಲ್ಲದಲೆ ಮುಳ್ಳಲು ದೇಹ ಭಾವಗಳು ಹೋಗಲು ಹೋಗನಾಗಲು ಮರಗುವಳು ಕಲ್ಲು ಮುಳ್ಳು ಕಾಣಲು ಆಹಾ ತಗಲಿದವು ಎಂದೇ ದೇಹ ತಡವಿಯ ಮುಳ್ಳು ಕೀಳು ದೇಹ ಪೋಷಣೆ ಮಾಡುವಳು ಕರ್ಣಾಂಗುಳಿಯು ಎನ್ನಪ್ಪ ಎಂದೆಂದೋ ಎನ್ನಪ್ಪ ಎಂದೆಂದೋ ನೊಂದರೆಯು ನೋವಳಿಯೋಗಿಯಾನಂದವಿರಲಾನಂದವೇಳು ಕೊಂದವಳು ನಾ ಪಾಪಿ ಕರ್ಮೆಯು ಎಂಬಳನಿಗೆ ವಂದಿಸಲು ತಾನೊಲಿವಳವರಿಗೆ ನಿಂದಿಸಲು ಕಂಗಳಲ್ಲಿ ಕಿಡಿಸು ಸಂತ ಸೇರಿ ಬಳರಿಯ ವಂಶ ರನ್ನಗಳನೆಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಲಲ್ಲಿಟ್ಟು ತಾನೆಯು ಮತ್ತೆ ಬರುವಳು ಹಿಂದೆ ಮುಂದೆ ಮತ್ತೆ ಮಲಗಲು ಯೋಗಿ ಬೇಸುವ ನಾಗಚರಣಿನ ಮತ್ತೆ ಚಿಂತನದು ಯೋಗಿ ಎತ್ತನದು ಭಯ ದೇವಿ ಕಾದಿರಿ ಸತ್ಯ ನುಡಿಯುವುದು ಭಯವದಿಲ್ಲ ಬ್ರಹ್ಮಾದಿಗಳ ನೆಂದ ಮಲೆ ಓಂ ನಮಃ ಶಿವಾಯ ಪ್ರಿಯ ಕಂಡವಾಗುವ ದೀಪರೆಯು ದೇವಿಯೊಳಗೈಕ ಬಗೆಯುತ್ತಾನಿದುವೆ ಪಾಪಹರಣರಿ ಜೀವನ್ ಮುಕ್ತಿಯು ಈ ಪರಿ ಮುದಿದು ಒಂದು ಬಗೆಯ ಗೋಪಿಕೇಳ ರುದ್ರವಾರು ನರಮಾಗಿ ಜಂಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸಗುಣವಾರುಡೆಂಬ ಮಾರ್ಗಿದು ಮಗನೆ ಶುದ್ಧ ರೋಡವಲ್ಲವು ವಗಮೆಗೆಯಲೆ ಎತ್ತ ತಪ್ಪದ್ವಲ್ಲೆ ಕೊದು ಈ ಮಾರ್ಗ ಅಗಣಿತದ ನಿರ್ವಯಲು ಆರು ಬಗೆಯು ವಿವರಿಪೆ ಮುಂದೆ ಆರು ದಗೆಯು